ಆತ್ಮೀಯರೇ, ನಿಮಗೆಲ್ಲರಿಗೂ ಸರಜ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಶಿವಮೊಗ್ಗದ ಪ್ರಸಿದ್ಧ ವೈದ್ಯರೊಬ್ಬರನ್ನು ಸಂದರ್ಶನ ಮಾಡ್ತಾ ಇದ್ದೀನಿ. ಕೆಲವೊಂದು ಹೆಲ್ತ್ ಇಶ್ಯೂಸ್ ಬಗ್ಗೆ. ಅವರೇ ಡಾಕ್ಟರ್ GD ನಾರಾಯಣಪ್ಪ ಸರ್. ಇವರು ನಿವೃತ್ತ ಸರ್ಕಾರಿ ವೈದ್ಯಾಧಿಕಾರಿಗಳು ಹಾಗೂ ಸಮಾಜ ಸೇವೆಯಲ್ಲಿ ಹೊಸನಗರ ಕ್ಷೇತ್ರದ MLA ಕೂಡ ಆಗಿದ್ದಾರೆ. ಇವರಿಗೆ ಇವರ ಸೇವೆಯನ್ನು ಅಂದರೆ 55 ವರ್ಷಗಳ ನಿರಂತರ ವೈದ್ಯಕೀಯ ಸೇವೆಯನ್ನು ಪರಿಗಣಿಸಿ ಸಾಕಷ್ಟು ಸಂಘಟನೆಗಳಿಂದ ಇವರಿಗೆ ಪ್ರಶಸ್ತಿಗಳು ಒಲಿದು ಬಂದಿವೆ. ಅವೆಂದರೆ ವೈದ್ಯರತ್ನ ಪ್ರಶಸ್ತಿ, ಸಮಾಜ ಸೇವಾ ಪ್ರಶಸ್ತಿ, ಹಾಗೆ ಮಲೆನಾಡ ವೈದ್ಯರತ್ನ ಪ್ರಶಸ್ತಿಗೂ ಭಾಜನಾಗಿರುವಂತಹ ಡಾಕ್ಟರ್ GD ನಾರಾಯಣಪ್ಪ ಸರ್ ಅವರಿಗೆ ಸರಜ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ವಾಗತ. ಇವರು ನಿವೃತ್ತ ಸರ್ಕಾರಿ ಶಸ್ತ್ರಚಿಕಿತ್ಸಕರಾಗಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಇವರನ್ನು ಇವತ್ತು ನಮ್ಮ ಚಾನಲ್ಗೆ ಸಂದರ್ಶನಕ್ಕಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮೂರ ಹೆಮ್ಮೆಯ ವೈದ್ಯರೊಬ್ಬರನ್ನು ನಾನಿವತ್ತು ಸಂದರ್ಶನ ಮಾಡ್ತಾ ಇರೋದು ನನಗೆ ಸಾಕಷ್ಟು ಸಂತೋಷವನ್ನು ತಂದಿದೆ. ಮೊದಲನೆಯ ಸಬ್ಜೆಕ್ಟ್ ಆಗಿ ಗ್ಯಾಸ್ಟ್ರೈಟಿಸ್ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಅಥವಾ ಗ್ಯಾಸ್ಟ್ರೈಟಿಸ್, ಅಸಿಡಿಟಿ ಅಂತ ಏನು ಕರಿತೀವಲ್ಲ, ಅದು ಒಂದು ಕಾಯಿಲೆ ಅಂತ ಅನಿಸ್ಕೊಳ್ಳಲ್ಲ ಮೊದಲ ಹಂತದಲ್ಲಿ. ಆದರೆ ಮುಂದಿನ ಹಂತಗಳಲ್ಲಿ ಅದರ ಸಾಕಷ್ಟು ಕಾಂಪ್ಲಿಕೇಶನ್ಸ್ಗಳಿಂದ ಅನಾರೋಗ್ಯಕ್ಕೆ ನಾವು ತುತ್ತಾಗಿ ಅದು ಪೆಪ್ಟಿಕ್ ಅಲ್ಸರ್ ಆಗ್ಬೋದು, ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ಮರ್ಜ್ ಆಗೋ ಸಾಧ್ಯತೆಗಳಿರೋದ್ರಿಂದ ಇವತ್ತು ಗ್ಯಾಸ್ಟ್ರೈಟಿಸ್ ಬಗ್ಗೆನೇ ಮೊದಲ ಸಬ್ಜೆಕ್ಟನ್ನು ತಗೊಳ್ತಾ ಇದ್ದೀವಿ. ಸರ್, ಗ್ಯಾಸ್ಟ್ರೈಟಿಸ್ ಅಂದರೆ ಏನು ಸರ್? ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್? ಗ್ಯಾಸ್ಟ್ರೈಟಿಸ್ ಅಂದರೆ ಸಾಮಾನ್ಯವಾಗಿ ಜನ ನಮ್ಮ ಹತ್ರ ಬಂದುಬಿಟ್ಟು ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾರೆ. ಗ್ಯಾಸ್ಟ್ರೈಟಿಸ್ ಅದು ನಮ್ಮ ಮೆಡಿಕಲ್ ಇದರಲ್ಲಿ ಟರ್ಮಲ್ಲಿ ಇದು ಗ್ಯಾಸ್ಟ್ರೈಟಿಸ್. ಐಟಿಸ್ ಅಂದರೆ ಇನ್ಫೆಕ್ಷನ್ ಅಂತ. ಹಾಂ ಸರ್. ಅದಕ್ಕೆ ಕಾರಣಗಳು ಹಲವಾರಿದೆ. ಮೊದಲನೇದಾಗಿ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರ್ತಕ್ಕಂಥದ್ದು, ಆಹಾರ ತಗೊಳ್ಳದೇ ಇರ್ತಕ್ಕಂಥದ್ದು. ಆಮೇಲೆ ನಾವು ತಗೊಳ್ತಕ್ಕಂಥ ಆಹಾರ ಪದ್ಧತಿನಲ್ಲಿ ಮಸಾಲೆ ಪದಾರ್ಥಗಳಿರ್ತಕ್ಕಂಥದ್ದಿರ್ಬೋದು. ನಮ್ಮ ಆಹಾರ ಯಾವುದು, ನಾವು ಏನೇ ಆಹಾರ ತಗೊಂಡ್ರೂ ಕೂಡ ಮೊದಲನೇದು ಜಠರಕ್ಕೆ ಹೋಗಿಬಿಡುತ್ತೆ. ಹಾಂ ಸರ್. ಜಠರದಲ್ಲಿ ಆಹಾರ ಪಚನ ಆಗಬೇಕಾದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಒಂದಿದೆ, ಗೊತ್ತಿದೆ ತಮಗೆಲ್ಲ. ಆ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗಲೇಬೇಕು, ಜಠರದಲ್ಲಿ ಉತ್ಪತ್ತಿ ಆಗುತ್ತೆ. ಅದು ಬಂದ ಮೇಲೇ ಆಹಾರ ಜೀರ್ಣ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ಅದಕ್ಕೆ ಬೇರೆ ಎನ್ಸೈಮ್ಸ್ ಎಲ್ಲ ಇದ್ದಾವೆ. ಪೆಪ್ಸಿನ್ ಅಂತ ಬರುತ್ತೆ, ಪೆಪ್ಸಿನ್ ಅಂತ ಒಂದು ಎನ್ಸೈಮ್ ಇದೆ. ಇವೆಲ್ಲ ಬಂದುಬಿಟ್ಟು ಆಹಾರ ಜೀರ್ಣ ಆಗಬೇಕು. ಅದು ಎಷ್ಟು ಮಟ್ಟಿಗೆ ನಮ್ಮ ಪ್ರಕೃತಿ ದೇಹದ ಮೇಲೆ ಪ್ರಕೃತಿ ಎಷ್ಟು ಮಟ್ಟಿಗೆ ಅಂದರೆ ದೇವರ ಸೃಷ್ಟಿ ಅಂತೀವಿ ನಾವು. ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಮಯ ಇರುತ್ತೆ. ನಾವು ಹೇಗೆ ಅಳವಡಿಸ್ಕೊಂಡಿರ್ತೀವಿ, ಯಾವ ಹೊತ್ತಿಗೆ ಆಹಾರ ತಗೊಳ್ತೀವಿ, ಅದ್ರ ಮೇಲೆ ಅದು ಅವಲಂಬನೆ ಆಗಿರುತ್ತೆ. ಉದಾಹರಣೆಗೆ 2 ಗಂಟೆಗೆ ಊಟ ಮಾಡ್ತೀವಿ ಅಂತಂದರೆ, ಇವತ್ತು 2 ಗಂಟೆ ಅಂದರೆ ದಿನ ಅದೇ ಅಭ್ಯಾಸ ಆಗಿ 2 ಗಂಟೆಗೆ ಊಟ ಮಾಡ್ತಾ ಇದ್ದರೆ ಅಷ್ಟೊಂದು ತೊಂದರೆ ಆಗಲ್ಲ. ಆದರೆ 2 ಗಂಟೆ ಬಿಟ್ಟು 3 ಗಂಟೆಗೋ 4 ಗಂಟೆಗೆ ನಮ್ಮ ಕೆಲಸದ ಒತ್ತಡದಿಂದ ಆಹಾರ ಬದಲಾವಣೆ ಆದರೆ 2 ಗಂಟೆಗೆ ಸರಿಯಾಗಿ ಆ್ಯಸಿಡ್ ಉತ್ಪತ್ತಿ ಆಗುತ್ತದೆ, ಹೈಡ್ರೋಕ್ಲೋರಿಕ್ ಆಮ್ಲ. ಆ ಉತ್ಪತ್ತಿ ಆಗಿದ್ದು ಜಠರದ ಮ್ಯೂಕಸ್ ಮೆಂಬ್ರೇನ್ ಅಂತ ಕರಿತೀವಿ, ಮ್ಯೂಕಸ್ನೇ ಸುಟ್ಟಾಕತ್ತದು. ಹೌದು. ಅದು ಅಲ್ಲಿ ನಮಗೆ ಚರ್ಮದ ಮೇಲೆ ಏನಾದರೂ ಬಿಸಿ ಬಿದ್ದಾಗ ಅಥವಾ ಇನ್ನೇನೋ ಹೊಡೆತ ಬಿದ್ದಾಗ ಕೆಂಪಾಗುತ್ತಲ್ಲ, ಆ ಥರ ಕೆಂಪಾಗಿ ಉರಿ ಬರೋದು, ನೋವು ಬರೋದು ಇತ್ಯಾದೆಲ್ಲ ಆಗುತ್ತೆ. ಅದಕ್ಕೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳೋದು. ಅದೇ ಇನ್ನೂ ಜಾಸ್ತಿ ಆದಾಗ ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಹೇಳ್ತೀವಿ, ಹುಣ್ಣಾಗೋದು. ಅದಕ್ಕೆ ಟೋಟಲ್ಲಿ ನಾವು ಪೆಪ್ಟಿಕ್ ಅಲ್ಸರ್ ಅಂತ ಒಂದು ಜನರಲ್ಲಾಗಿ ಕರೀತಾರೆ. ಅದು ಜಠರದಲ್ಲಾಗ್ಬೋದು, ಜಠರದ ಮುಂದಿನ ಭಾಗ ಡ್ಯೂಟೆನಮ್ ಅಂತ ಇರುತ್ತೆ, ಅಲ್ಲಾಗ್ಬೋದು. ಎರಡೂ ಸೇರಿ ಪೆಪ್ಟಿಕ್ ಅಲ್ಸರ್ ಅಂತ ಹೇಳ್ತಾರೆ. ಅದು ಪೆಪ್ಟಿಕ್ ಅಲ್ಸರ್ ಬಗ್ಗೆ ಮುಂದಿನ ಸಬ್ಜೆಕ್ಟ್ಗೆ ಅದು ಪ್ರಾರಂಭದಲ್ಲಿ ಶುರುವಾಗುತ್ತೆ. ಈ ಗ್ಯಾಸ್ಟ್ರೈಟಿಸ್ ಮೊದಲನೇ ಹಂತ.
ಪೆಪ್ಟಿಕ್ ಅಲ್ಸರ್. ಅಲ್ಸರ್ ಆಗುತ್ತೆ. ಹಾ, ಸರ್. ಅಲ್ಸರ್ನ ಪೆಪ್ಟಿಕ್ ಅಲ್ಸರ್ ಕಾಮನ್. ಇದಕ್ಕೆ ಜನಕ್ಕೆ ಸಾಮಾನ್ಯವಾಗಿ ಪೆಪ್ಟಿಕ್ ಅಲ್ಸರ್ ಬೇಕಾಗಿಲ್ಲ. ಹುಣ್ಣಾಗಿದೆ ಒಳಗಡೆಗೆ, ಅಲ್ಸರ್ ಆಗಿದೆ ಅನ್ನೋದು ಕಾಮನ್ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲರೂ ಕನ್ನಡದಲ್ಲಿ ಕನ್ನಡದಲ್ಲಿ ಹುಣ್ಣಾಗಿದೆ. ಆದರೆ ಜನಸಾಮಾನ್ಯ ತಲೆಯಲ್ಲಿ ಅಲ್ಸರ್ ಅಂತ ಬಂದ್ಬಿಟ್ಟಿದೆ. ಅಲ್ಸರ್ ಅಂತಕ್ಕಂಥ ಇಂಗ್ಲಿಷ್ ಶಬ್ದನೇ ಕನ್ನಡಕ್ಕೆ ಹಾಗೆ ಅದು ಕನ್ನಡ ಶಬ್ದನೇ ಆಗಿದೆ. ಈಸಿ ಅರ್ಥ ಆಗುತ್ತೆ, ಸುಲಭದಲ್ಲಿ ಅರ್ಥ ಆಗತಕ್ಕಂಥ ಪರಿಸ್ಥಿತಿ ಇದೆ. ಅದು ಒಂದು ಕಡೆಗಿದ್ರೆ ಗ್ಯಾಸ್ಟ್ರೈಟಿಸ್ ಬರೋದಕ್ಕೆ ಕಾರಣ ಏನು ಅಥವಾ ಅಲ್ಸರ್ ಬರೋದಕ್ಕೆ ಕಾರಣ ಏನು ಅಂತಂದರೆ, ಒಂದು ನಾವು ತಗೊಳ್ತಕ್ಕಂಥ ಆಹಾರ ಪದ್ಧತಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರ್ತಕ್ಕಂಥದ್ದು, ಹೆಚ್ಚು ಹೆಚ್ಚು ಮಸಾಲೆ ಪದಾರ್ಥಗಳನ್ನ ತಗೊಳ್ಳೋದು, ಆಮೇಲೆ ಬೀಡಿ ಸಿಗರೇಟು, ಮದ್ಯಪಾನ, ಇನ್ಯಾವುದೋ ಎಲ್ಲೆಡೆ ಹೊಗೆ ಸೊಪ್ಪು ಇತ್ಯಾದಿಗಳನ್ನು ತಗೊಳ್ತಕ್ಕಂಥದ್ದು, ಕೆಲವು ನಾವು ಕೊಡ್ತಕ್ಕಂಥ ವೈದ್ಯರು ಕೊಡ್ತಕ್ಕಂಥ ಮಾತ್ರೆನಲ್ಲೂ ಕೂಡ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ನೋವಿನ ಮಾತ್ರೆ ತಗೊಳ್ತೀವಿ, ಅದು ನೋವು ಕಡಿಮೆ ಆಗುತ್ತೆ ಒಂದು ಕಡೆಗೆ, ಆದರೆ ಜಾಸ್ತಿ ತಗೊಂಡಾಗ ಇಲ್ಲಿ ಗ್ಯಾಸ್ಟ್ರಿಕ್ ಫ್ಲೋರನ್ನು ಹಾಳು ಮಾಡುತ್ತೆ. ಅತಿಯಾದ ಪೇನ್ ಕಿಲ್ಲರ್ ಕೂಡ ಹೌದು, ಗ್ಯಾಸ್ಟ್ರೈಟಿಸ್ ಕಾರಣ ಆಗುತ್ತೆ. ಯಾವುದೇ ಮಾತ್ರೆ, ಈಗ ಉದಾಹರಣೆ ಬಹಳಷ್ಟು ಜನ BP ಮಾತ್ರೆ ತಗೊಳ್ತಾರೆ, ಅದರಿಂದ ಕೂಡ ಬರ್ಬೋದು. ಮಾತ್ರೆಗಳಿಂದನೂ ಗ್ಯಾಸ್ಟ್ರೈಟಿಸ್ ಬರುತ್ತೆ. ಅದನ್ನು ಉಪಶಮನ ಮಾಡೋಕ್ಕೆ ಬೇರೆ ಔಷಧಿಗಳು, ಆ ಪ್ರಶ್ನೆ ಬೇರೆ. ಆದರೆ ಗ್ಯಾಸ್ಟ್ರೈಟಿಸ್ ಬರೋದಕ್ಕೆ ಕಾರಣಗಳು ಇವೆಲ್ಲ ಹೌದು. ಅದು ಎಲ್ಲದರ ಜೊತೆಗೆ ಇನ್ನೂ ಒಂದು ಮುಖ್ಯ ಕಾರಣ ಇದೆ, ನಮ್ಮ ಮನಸ್ಥಿತಿ. ಟೆನ್ಷನ್ ಅಂತ ನಾವೇನು ಸಾಮಾನ್ಯವಾಗಿ ಹೇಳ್ತಾರೆ, ಆ ಮನಸ್ಥಿತಿನೂ ಕೂಡ ಯಾವುದೋ ನಮಗೆ ಒತ್ತಡ ಇರುತ್ತೆ ಮಾನಸಿಕವಾಗಿ, ಆ ಒತ್ತಡ ಕೂಡ ಈ ಆಸಿಡ್ ಉತ್ಪತ್ತಿಗೆ ಕಾರಣ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಬರ್ಬೋದು. ಅಂದ್ರೆ ಸ್ಟ್ರೆಸ್ಸು ಕೂಡ ಅಸಿಡಿಟಿ ಕಾರಣ ಆಗುತ್ತೆ. ಒತ್ತಡ, ಮಾನಸಿಕ ಒತ್ತಡ ಕೂಡ ಈ ಗ್ಯಾಸ್ಟ್ರೈಟಿಸ್ಗೆ ಕಾರಣ ಇದೆ. ಹಾಗಾದ್ರೆ ಸರ್, ಈಗ ಗ್ಯಾಸ್ಟ್ರೈಟಿಸ್ಗೆ ಕಾರಣಗಳನ್ನು ಹೇಳಿದ್ರಿ ಸರ್. ಅಂದ್ರೆ ಫಸ್ಟ್ ಅಂದ್ರೆ ಸಮಯ ಪಾಲನೆ ಊಟದಲ್ಲಿ ಮುಖ್ಯ ಅಂತ ಹೊತ್ತಿಗೆ ಸರಿಯಾಗಿ ಊಟ ಮಾಡಬೇಕು. ಮಸಾಲೆ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡಬೇಕು. ಖಾಲಿ ಹೊಟ್ಟೆನಲ್ಲದ್ರಲ್ಲೂ ಈ ಮಾತ್ರೆಗಳು ಇದ್ದಾರೆ, ಅದಕ್ಕೆ ಹೇಳೋದು ವೈದ್ಯರು ಯಾವಾಗಲೂ ಊಟ ಮಾಡಿದ್ರೆ ತಗೋ, ಊಟ ಮಾಡಿದ್ಮೇಲೆ ತಗೋ. ಕೆಲವೇ ಔಷಧಿಗಳಿದ್ದಾವೆ, ಅವನ್ನು ಊಟಕ್ಕೆ ಮುಂಚೆ ತಗೊಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ಲ ಮಾತ್ರೆ ಇದನ್ನು ಕೂಡ ಔಷಧಿಗಳನ್ನ ಊಟ ಆದ ನಂತರನೇ ತಗೋಬೇಕು ಅಂತಿರೋದು. ಆ ಜೀರ್ಣ ಆಗೋದ್ರ ಜೊತೆಗೆ ಇದು ದೇಹಕ್ಕೆ ಸೇರಿಕೊಂಡು ರಕ್ತಕ್ಕೆ ಹೋಗಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಉದ್ದೇಶ. ಆದರೆ ಊಟ ಮಾಡಬೇಕಾದ್ರೆ ತಗೊಳ್ತಕ್ಕಂಥ ಕೆಲವಿದ್ದಾವೆ, ಅವನ್ನ ನಾವು ಹೇಳಿ ಕಳಿಸ್ತೀವಿ, ಅದರಿಂದ ಅಷ್ಟು ತೊಂದರೆ ಆಗಲ್ಲ. ಆ ಥರ ಇದೆ ಇದು ಗ್ಯಾಸ್ಟ್ರೈಟಿಸ್ ಅಂತ. ಕಾಮನ್ನಾಗಿ ಎಲ್ಲರೂ ಪ್ರತಿಯೊಬ್ಬರು ಬಂದು ಇವತ್ತು ಗ್ಯಾಸ್ಟ್ರೈಟಿಸ್ ಅಂತ ಪೂರ್ತಿ ಯಾರು ಹೇಳಲ್ಲ, ಗ್ಯಾಸ್ಟ್ರಿಕ್ ಆಗಿದೆ ಅಂತಲೇ ಬಂದು ಕಾಮನ್ನಾಗಿ ಹೇಳೋದು. ಗ್ಯಾಸ್ಟ್ರಿಕ್ ಅಂದರೆ ಸ್ಟಮಕ್, ಅದು ಗ್ರೀಕ್ ವರ್ಡ್. ಅದು ಸ್ಟಮಕ್ಕಿಗೆ, ಜಠರಕ್ಕೆ ಗ್ಯಾಸ್ಟ್ರಿಕ್ ಇದು ಬಂದಿರೋದು. ಗ್ಯಾಸ್ಟ್ರೈಟಿಸ್ ಅಂತ ಅಲ್ಲಿಂದ ಬಂತದ್ದು. ಅದು ಗ್ಯಾಸ್ಟ್ರೈಟಿಸ್. ಐಟಿಸ್ ಅಂದರೆ ಇನ್ಫೆಕ್ಷನಿಗೆ ಐಟಿಸ್ ಅಂತ ಎಲ್ಲಿ ನಾವು ಬರುತ್ತೆ. ಮೆನಿಂಜೈಟಿಸ್ ಅಂತೀವಿ ಇನ್ಫೆಕ್ಷನ್, ಇನ್ಯಾವುದು ಪಲ್ಮನೈಟಿಸ್ ಅಂತೀವಿ, ಅಂದರೆ ಲಂಗ್ಗೆ ಶ್ವಾಸಕೋಶಕ್ಕೆ ಬರ್ತಂತ. ಹೀಗಾಗಿ ಐಟಿಸ್ ಅಲ್ಲಿ ಗ್ಯಾಸ್ಟ್ರಿಕ್, ಇದರಲ್ಲಿ ಗ್ಯಾಸ್ಟ್ರಿಕ್ ಅಂದರೆ ಸ್ಟಮಕ್ ಅಂತ, ಗ್ಯಾಸ್ಟ್ರಾ ಅಂತ, ಅದರಲ್ಲಿ ಬರ್ತಕ್ಕಂಥ ಇನ್ಫೆಕ್ಷನ್ ಇದಕ್ಕೆ ಗ್ಯಾಸ್ಟ್ರೈಟಿಸ್. ಕಾಮನ್ ಜನಸಮಯದಲ್ಲಿ ಗ್ಯಾಸ್ಟ್ರಿಕ್ ಆಗಿದೆ. ಈಗ ಗ್ಯಾಸ್ಟ್ರಿಕ್ಕಿನ ಪ್ರಮುಖ ಲಕ್ಷಣಗಳು ಏನು ಅಂತ ಹೇಳ್ಬೋದು? ಒಂದು, ಎದೆ ಉರಿಯುತ್ತೆ. ಅದರಲ್ಲಿ 2 ಥರ ಇದೆ. ಈಗ ಊಟ ಮಾಡ್ತಾ ಬರ್ತಾರೆ ಜನ, ನನಗೆ ಹೊಟ್ಟೆ ನೋವು ಇದೆ ಅಂತ ಬರ್ತಾರೆ. ಕೆಲವರು ನಾವೇನು ಪ್ರಶ್ನೆ ಕೇಳ್ತೀವಿ ಅಂದರೆ, ಊಟ ಮಾಡಿದ ಮೇಲೆ ಜಾಸ್ತಿ ಆಗುತ್ತಾ, ಊಟ ಮಾಡಿದ್ರೆ ಕಡಿಮೆ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ? ಅದರಲ್ಲಿ ಊಟ ಮಾಡಿದ ತಕ್ಷಣ ನೋವು ಬರೋದಾದರೆ ಜಠರದಲ್ಲಿ ಬರೋದು. ಜಠರದಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ ಅಥವಾ ಗ್ಯಾಸ್ಟ್ರೈಟಿಸ್ ಇದ್ರೆ ಅದಾಗುತ್ತೆ. ಇನ್ನೊಂದು ಅಲ್ಸರ್ ಅಂತ ಡಿಯೋಡಿನ ಮುಂದಿನ ಪಾರ್ಟ್, ಆಹಾರ ತಗೊಂಡಾಗ ಕಡಿಮೆ ಆಗುತ್ತೆ ಸ್ವಲ್ಪ, ಅದು ಹೊಟ್ಟೆ ಖಾಲಿ ಇದ್ದಾಗ ಜಾಸ್ತಿ ಆಗುತ್ತೆ. ಇದಾಗೆಲ್ಲ ಆಹಾರ ತಗೊಂಡಾಗ ಜಾಸ್ತಿ ಆಗುತ್ತೆ ಯಾವುದು ಗ್ಯಾಸ್ಟ್ರೈಟಿಸ್. ಹಾಗಾಗಿ ಅಲ್ಲಿ ಅಲ್ಸರೂ ಆಗ್ಬೋದು ಅಥವಾ ಇದು ಜಸ್ಟ್ ಸಿಂಪಲ್ ಗ್ಯಾಸ್ಟ್ರೈಟಿಸು ಆಗ್ಬೋದು, ಆ ಥರ ಆಗುತ್ತೆ. ಅದಕ್ಕೆ ಗ್ಯಾಸ್ಟ್ರಿಕ್ ಅಲ್ಸರ್, ಅದು ಎರಡೂ ಸೇರಿ ಪೆಪ್ಟಿಕ್ ಅಲ್ಸರ್ ಅಂತ ಕಾಮನ್ನಾಗಿ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಅಲ್ಸರಲ್ಲಿ, ಗ್ಯಾಸ್ಟ್ರೈಟಿಸಲ್ಲಿ ಆಹಾರ ತಗೊಂಡ್ರೆ ಇಲ್ಲಿಂದಲೇ ಎದೆ ಉರಿತಾ ಹೋಗುತ್ತೆ. ಆಹಾರ ತಗೊಳ್ಬೇಕಾದ್ರೆ ಹುಳಿತೆಗೆ ಬರುತ್ತೆ. ಹುಳಿತೆಗೆ ಬರೋದಕ್ಕೆ ಏನಾಗುತ್ತೆ, ನಾವು ಜಠರದಲ್ಲಿ ಆಸಿಡ್ ಉತ್ಪತ್ತಿ ಆಗುತ್ತೆ ಅಂದಲ್ಲ, ಅದು ರಿಗರ್ಜಿಟೇಷನ್ ಆಗುತ್ತೆ, ರಿಗರ್ಜಿಟೇಟ್ ಆಗುತ್ತೆ, ಗಂಟ್ಲಿಗೆ ಬರುತ್ತೆ, ಹುಳಿ ಸುಡುತ್ತೆ ಅನ್ನೋದು ಕಾಮನ್ ಆಗಿ ಹೇಳ್ತಾರೆ ಜನ. ಅದು ಆಸಿಡ್ ಉತ್ಪತ್ತಿಯಾಗಿ ಆಗ್ತಾ ಇರುತ್ತೆ.
ಅದು ಹಾಗೆ ಹಾಗೆ ಬರ್ತಾ ಬರ್ತಾ ಅವೆಲ್ಲ ಅಲ್ಲಿ ಇದು ಅನ್ನನಾಳದ ತುದಿನಲ್ಲೂ ಆಗ್ಬೋದು ಅಥವಾ ಗಂಟ್ಲಿಗೂ ಕೂಡ ಬರ್ಬೋದು ಅದು ಹೇಳಕ್ಕೆ ಸರ್ ಇಲ್ಲಿಂದ ಹುಳಿ ಹುಳಿ ಹಾ, ಉಳಿತೆ, ಹುಳಿ ಹುಳಿ vomit ಬಂದಂಗೆ ಆಗ್ತದೆ. ಆಗತ್ತೆ. ಇದು ಹೆಚ್ಚು ಹುಳಿ ವಸ್ತುನೂ ಕೂಡ ಒಳ್ಳೆಯದು. ಅದೆಲ್ಲ ಅಸಿಡಿಟಿ ಲಕ್ಷಣ. ಅಸಿಡಿಟಿ ಲಕ್ಷಣಗಳು, ಎದೆ ಉರಿ ಬರೋದು, ಊಟ ಮಾಡಿದ ತಕ್ಷಣ ನೋವು ಬರೋದು, ಇದೆಲ್ಲ ಇದದ್ದು. ಗ್ಯಾಸ್ಟ್ರಿಕ್ಕಿನ ಲಕ್ಷಣ. ಮುಖ್ಯವಾಗಿ ಅದಕ್ಕೆ ಒಂದು ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಕ್ಕಂಥದ್ದು, ಭಾಳ ಹೊತ್ತು ಹೊಟ್ಟೆ ಖಾಲಿ ಬಿಡಬಾರ್ದು, ಹೊತ್ತಿಗೆ ಸರಿಯಾಗಿ ಏನಾದ್ರು ಸೊಪ್ಪು ತಗೊಳ್ಬೇಕು. ಇದನ್ನೆಲ್ಲ ಹೇಳ್ತೀವಿ ಜನಕ್ಕೆ. ಏನಂದರೆ ಅವರವ್ರ ಟೆನ್ಷನ್, ಅವರ ಒತ್ತಡದಲ್ಲಿ, ಮಾನಸಿಕ ಒತ್ತಡದಲ್ಲಿ, ಕೆಲಸದ ಒತ್ತಡದಲ್ಲೇ ಏನೋ ಸರಿಯಾಗಿ ಊಟ ಮಾಡಲ್ಲ, ಊಟ ತಿಂಡಿ ಮಾಡಲ್ಲ, ಅಥವಾ ಏನೋ ಹಾಳು ಮುಳು ತಿಂದಾಕ್ಬಿಡೋದು. ಹೀಗಾಗಿ ಸಾಮಾನ್ಯ ಈಗ ನಾನು ಆಸ್ಪತ್ರೆಗೆ ಬಂದಾಗ ಕಾಲೇಜ್ ಮಕ್ಕಳೆಲ್ಲ ಬಂದರೆ ಮೊದಲು ಕೇಳೋದು, ಹೊಟ್ಟೆ ನೋವು ಬಂದರೆ ಪಾನಿಪುರಿ ಎಷ್ಟು ತಿಂತೀಯಪ್ಪ ನೀನು ಅಂತ. ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಕೂಡ ಇದಕ್ಕೆ ಯಂಗ್ ಜನರೇಷನ್ ಜಾಸ್ತಿ ಫಾಸ್ಟ್ ಫುಡ್ ತಿನ್ನೋದು ಗ್ಯಾಸ್ಟ್ರಿಕ್ಗೆ ಒಂದು ಕಾರಣ ಅಂತ ಹೇಳಿ. ಕಾರಣ ನಿಜವಾಗೂ ಫಾಸ್ಟ್ ಫುಡ್ಡಲ್ಲಿ ಹೆಚ್ಚು ಮಾತ್ರ ಬಾಯಿ ರುಚಿ ಇರುತ್ತೆ, ತಿಂತಾರೆ, ಶುರು ಹೋಗುತ್ತೆ. ಅದರಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕಿರ್ಬೋದು, ಅದು ಏನೇನು ಈಗ ಈಗ ಇದು ಆಫ್ ದಿ ರೆಕಾರ್ಡ್. ಇವತ್ತಿನ ದಿನ ಆಹಾರ ತಯಾರು ಮಾಡೋರು ಇರ್ಬೋದು, ಔಷಧಿ ತಯಾರು ಮಾಡೋರು ಇರ್ಬೋದು, ಉದ್ದೇಶ ಏನು ಅಂದ್ರೆ ಅವ್ರದ್ದು ಜನ ಒಳ್ಳೇದಾಗಬೇಕು ಅಂತ ಆಫ್ ದಿ ರೆಕಾರ್ಡ್ ಇದು. ಏನಂದ್ರೆ ಬಿಸ್ನೆಸ್ ಇಂಪ್ರೂವ್ ಆಗಬೇಕು ಅಷ್ಟೇ, ಮಾಡಬೇಕಷ್ಟೇ. ಜನಗಳಿಗೆ ಹೆಲ್ತ್ ಇಶ್ಯೂಸ್ ಏನಾದ್ರು ಆಗಲಿ, ಈಗ ಏನಾದರೂ ಇವ್ರು ದುಡ್ಡು ಮಾಡಬೇಕು, ಅದು ಬಂದಿರುತ್ತೆ ಇವತ್ತು. ಏನೇನೋ ಸೇರಿಸೋದು. ಕೆಲವರು ಸರ್ ಈಗ ಅಸಿಡಿಟಿ ಆದಾಗ ಹಳ್ಳಿ ಕಡೆ ನಾವೆಲ್ಲ ಕೇಳಿದ್ದೀವಿ ಸರ್, ನಾವು ಅನುಭವಿಸಿರೋ ಹಾಗೆ ಅಲ್ಲಿ ತಕ್ಷಣ ಗ್ಯಾಸ್ಟ್ರಿಕ್ ಮಾತ್ರೆ ಇರೋದಿಲ್ಲ, ತಕ್ಷಣ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ ಸರ್. ಅಂಥ ಟೈಮಲ್ಲಿ ಲೆಮನ್ ಜ್ಯೂಸನ್ನು ಮಾಡ್ಕೊಂಡು ಕುಡಿತಾರೆ, ಬಿಸಿ ನೀರಿಗೆ ಉಪ್ಪು ನಿಂಬೆಹಣ್ಣು ಹಾಕ್ಕೊಂಡು ಕುಡಿದು ಸ್ವಲ್ಪ ರಿಲೀಫ್ ಆದಂಗೆ ಆಗುತ್ತೆ. ಅದು ಕರೆಕ್ಟ್ ಸರ್. ಕರೆಕ್ಟ್. ಒಂದು ಸೋಡಾ ಹಾಕ್ತಾರೆ, ಕೆಲವರು ಸೋಡಾ ಕುಡಿತಾರೆ. ಅದೇನಾಗುತ್ತೆ ನಮ್ಮಲ್ಲಿ, ಅದು ಅಸಿಡಿಟಿ ಬಂದಾಗ, ಗ್ಯಾಸ್ಟ್ರೈಟಿಸ್ ಬಂದಾಗ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಒಳಗಡೆಗೆ. ಆ ಉತ್ಪತ್ತಿ ಆಗಿದ್ದು ತುಂಬಿಕೊಳ್ಳುತ್ತೆ, ಹೊಟ್ಟೆ ತುಂಬ್ದಂಗೆ ಆಗೋದು, ತೆಗ್ ಬರುತ್ತೆ, ಹೊರಟೋಗುತ್ತೆ. ಅವಾಗ ಇದು ಈ ಲಿಂಬೆ ಹಣ್ಣು ಅಥವಾ ಸೋಡಾ ಇದನ್ನು ತಗೊಂಡಾಗ ಅದು ಸ್ವಲ್ಪ ಇದಾಗುತ್ತೆ. ನೀರು ತಗೊಂಡಾಗ, ನೀರೇ ತಗೊಂಡ್ರು ಕೂಡ ಸ್ವಲ್ಪ ಗಾಳಿ ಈಚೆ ಕಡೆ ಬರುತ್ತೆ, ಇರಿಟೇಷನ್ ಕಡಿಮೆ ಆಗುತ್ತೆ. ಅವರು ಇದನ್ನು ತಗೊಂಡು ಹುಳಿ ಮತ್ತು ಲಿಂಬೆಹಣ್ಣು ಹಾಕಿದಾಗ ಅದು ಇನ್ನೂ ಸ್ವಲ್ಪ ಅದಕ್ಕೆ ಆ್ಯಡ್ ಆನ್ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಒಳ್ಳೇದಲ್ಲ. ಅದಕ್ಕೆ ಬೆಸ್ಟ್ ಒಳ್ಳೆಯದು ಅಂದರೆ ಮನೆಯಲ್ಲಿ ಹಾಲು ಇದ್ದರೆ ತಣ್ಣನೆ ಹಾಲು ಒಂದು ಲೋಟ, ಅಥವಾ ಒಂದು ಲೋಟ ನೀರು ಸ್ವಲ್ಪ ಆವತ್ತಿಗೆ. ಅದು ಮುಂದೆ ಔಷಧಿ ಮಾಡ್ಕೊಳ್ಳಿ. ಮೊದಲನೇದಾಗಿ ತಣ್ಣನೆ ಹಾಲು ಒಳ್ಳೆಯದಾಗುತ್ತೆ. ಇದು ಸಾಮಾನ್ಯವಾಗಿ ಇರ್ತಕ್ಕಂಥದ್ದು. ಎಷ್ಟು ಜನಕ್ಕೆ ಮನೆಯಲ್ಲಿ ಹಾಲು ಇಟ್ಕೊಂಡಿರ್ತಾರೆ? ನೀರಂತೂ ಎಲ್ಲರ ಮನೆಯಲ್ಲಿ ಇರುತ್ತೆ, ಹಾಲು ಮನೆಯಲ್ಲಿ ಇಲ್ಲ ಅಂದ್ರೆ ಹೊಟ್ಟೆ ಹಾಲು ಬಂದಿರೋದ್ರಿಂದ ಆಲ್ಕೋಹಾಲ್ ಇಟ್ಕೊಂಡಿರ್ತಾರೆ, ಹಾಲು ಇಟ್ಕೊಂಡಿರ್ತಾರೆ. ಹಾಂ ಸರ್, ಓಕೆ ಸರ್. ಹಾಗಾಗಿ ನಾವು ಅಸಿಡಿಟಿ ಆದಾಗ ತಾತ್ಕಾಲಿಕ ಸಮಾಧಾನ ಅಂದರೆ ಏನಾದರೂ ತಣ್ಣನೆ ವಸ್ತು ಸ್ವಲ್ಪ ಹೊಟ್ಟೆಗೆ ತಗೊಳ್ಳೋದು. ಯಾವ್ದಾದ್ರು ಫ್ರೂಟ್ಸನ್ನು ತಗೊಳ್ಬೋದು ಸರ್? ಫ್ರೂಟ್ಸೂ ಕೂಡ ಒಂದೊಂದ್ಸರಿ ಗ್ಯಾಸ್ಟ್ರೈಟಿಸು, ಕೆಲವೊಂದು ಫ್ರೂಟ್ಸನ್ನು ಗ್ಯಾಸ್ಟ್ರಿಕ್ ಎಲ್ಲ ಇರಿಟೇಟ್ ಆಗ್ತಾವೆ ಒಂದೊಂದ್ಸರಿ. ಅದು ಇದ್ದಾಗ ಸುಮ್ಮನೆ ತಿಂದಾಗ ಆಗಲ್ಲ, ಆದರೆ ಕೆಲವು ಇದು ಹಣ್ಣುಗಳು ಕೂಡ ಗ್ಯಾಸ್ಟ್ರೈಟಿಸ್ ತರ್ಬೋದು. ಹುಳಿ ಹಣ್ಣುಗಳು ಹರಳು ತಗೋಬೋದು. ಹಾಗಾದರೆ ಫ್ರೆಂಡ್ಸ್ ನೋಡಿ, ಸರ್ ಹೇಳೋ ಪ್ರಕಾರ ಗ್ಯಾಸ್ಟ್ರಿಕ್ ಆದಾಗ ತಕ್ಷಣಕ್ಕೆ ನಾವು ಅಡುಗೆ ಮನೆಗೆ ಓಡೋಗ್ತೀವಿ, ಒಂದು ಲೋಟ ಬಿಸಿ ಬಿಸಿ ನೀರು ಕಾಯಿಸ್ಕೊತೀವಿ, ಅದಕ್ಕೆ ಉಪ್ಪು ಹಾಕ್ಕೊಳ್ತೀವಿ, ನಿಂಬೆ ಹುಳಿ ಹಾಕ್ಕೊಂಡು ಕುಡಿದ್ಬಿಡ್ತೀವಿ. ಆ ರೀತಿ ಮಾಡೋದ್ರಿಂದ ಹುಳಿ ಅಂಶ ಹೊಟ್ಟೆ ಒಳಗೆ ಹೋದರೆ ಇನ್ನೂ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಸರ್ ಹೇಳ್ತಾ ಇರೋದು. ಸಿಟ್ರಿಕ್ ಆಸಿಡ್ ಇರೋದ್ರಿಂದ ನಿಂಬೆಹಣ್ಣಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂತಾರೆ, ಅದು ತಪ್ಪು ಅಂತ ಹೇಳ್ತಿದ್ದಾರೆ ಸರ್. ಹುಳಿ ಹಣ್ಣುಗಳಿಂದ ಇದು ಸಮಾಧಾನ ಸಿಗಲ್ಲ. ಇನ್ನೊಂದು ಸ್ವಲ್ಪ ಆ ಹೊತ್ತಿಗೆ ಸ್ವಲ್ಪ ಸಿಗ್ಬೋದು, ಆಮೇಲೆ ಮತ್ತೆ ಅದೇ ಉತ್ಪತ್ತಿ ಇನ್ಕ್ರೀಸ್ ಆಗಿಬಿಡುತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಬೆಸ್ಟು ಇಲ್ಲ ಒಳ್ಳೆ ನೀರು ಒಂದು ಲೋಟ ಆ ಹೊತ್ತಿಗೆ ಸ್ವಲ್ಪ ಸಮಾಧಾನ. ಅಲ್ಲಿ ಯಾಕೆಂದರೆ ಆ್ಯಸಿಡ್ ಉತ್ಪತ್ತಿ ನ್ಯೂಟ್ರಲೈಸ್ ಆಗುತ್ತೆ, ಅದು ತೆಳುವಾಗುತ್ತೆ, ಅವಾಗ ಸ್ವಲ್ಪ ಇರಿಟೇಷನ್ ಕಡಿಮೆ ಆಗುತ್ತೆ. ಮತ್ತೆ ಬರ್ಬೋದು, ಆ ಪ್ರಶ್ನೆ ಬೇರೆ. ಹಾಲು ಭಾಳ ಹೆಲ್ಪ್ ಒಳ್ಳೇದಾಗುತ್ತೆ ಆ ಟೈಮಿಗೆ. ತಣ್ಣನೆ ಹಾಲು, ಬಿಸಿ ಅಲ್ಲ. ಆಮೇಲೆ ಬಿಸಿ ಕುಡಿತಕ್ಕಂಥ ಅಭ್ಯಾಸ ಇರ್ತಕ್ಕಂಥವ್ರು, ಕೆಲವರಿಗೆ ಬಿಸಿ ಕಾಫಿ ಕುಡಿಬೇಕು, ಬಿಸಿನೇ ಇರಬೇಕು. ಅದು ಒಂದು ಈ ಗ್ಯಾಸ್ಟ್ರೈಟಿಸ್ನೂ ಮಾಡ್ಬೋದು. ಭಾಳ ದಿನದ ಮೇಲೆ ಅನ್ನನಾಳಕ್ಕೂ ತೊಂದರೆ ಕೊಡ್ಬೋದು. ಅತಿಯಾದ ಬಿಸಿ ತಗೊಳ್ಳೋದು ಒಳ್ಳೆಯ ಪದಾರ್ಥಗಳನ್ನ. ಕೆಲವರಿಗೆ ಬಿಸಿ ಅನ್ನ ತಿಂದ ಅಭ್ಯಾಸ ಅದಿದ್ದರೆ ಸರಿಯಾಗೋದು. ತಗೋಬೇಕು, ಒಂದು ಕೋಲ್ಡ್ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದನ್ನೇ ತಗೋಬೇಕು ಅಂತ ಏನಿಲ್ಲ.
ತುಂಬಾ ಬಿಸಿಯಾದ ಯಾವುದೇ ಪದಾರ್ಥಗಳು ಅನ್ನನಾಳಕ್ಕೆ ಒಳ್ಳೇದಲ್ಲ. ಒಳ್ಳೇದಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಇದೆ ಸರ್. ಈಗ ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಆದಾಗ ಹುಳಿ ತೇಗ್ ಬರುತ್ತೆ, ವೊಮಿಟ್ ಬಂದಂಗೆ ಆಗುತ್ತೆ, ಈಗಾಗಲೇ ನಾವು ಮಾತಾಡಿದ್ವಲ್ಲ. ಅದಾದ ತಕ್ಷಣ ಓನ್ಲಿ ಅದು ಗ್ಯಾಸ್ಟ್ರಿಕ್ ಸಿಂಟಮ್ಸ್ ಅಥವಾ ಬೇರೆ ಸಿಂಟಮ್ಸ್ ಇರ್ಬೋದು? ಚೆಸ್ಟ್ ಪೇನ್, ಎದೆವರಿಗೆ ಬಂತು ಅಂದರೆ ಸಾಮಾನ್ಯವಾಗಿ ಇದ್ರದ್ದು ಅಸಿಡಿಟಿ ಪ್ರಾಬ್ಲಮ್. ಅದರ ಮೇಲೆ ಒಂದೊಂದ್ಸರಿ ನಮಗೆ ಸ್ವಲ್ಪ ಅನುಮಾನ ಬರುತ್ತೆ. ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೂ ಕೂಡ ಕೆಲವು ಸರಿ ಸಿಂಪ್ಟಮ್ಸು ಗ್ಯಾಸ್ಟ್ರೈಟಿಸ್ ಥರ ಬರುತ್ತೆ. ಅದನ್ನು ನೋಡಿ ವೈದ್ಯರು ಪತ್ತಾಯಿಸ್ತಾರೆ, ನೋಡ್ತಾರೆ. ಒಂದ್ಸರಿ ವೈದ್ಯರಿಗೂ ಮೋಸ ಆಗಿರ್ಬೋದು. ಗ್ಯಾಸ್ಟ್ರೈಟಿಸ್ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಇ ಮಾಡಿದ್ಮೇಲೆ ಇವನ ಹೃದಯದ ಕಾಯಿಲೆ ಇದೆ ಅಂತ ಅಂದ್ಕೊಂಡು ಮಾಡಿದ್ದು ಇದೆ. ಸಾಮಾನ್ಯವಾಗಿ ಗ್ಯಾಸ್ಟ್ರೈಟಿಸ್ ಅಂದರೆ ಇದು ಆಹಾರ ದೋಷತಕ್ಕಂಥ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟದ್ದು, ಅಂದರೆ ಜಠರಕ್ಕೆ ಸಂಬಂಧಪಟ್ಟದ್ದು. ಅಂದ್ರೆ ಎಲ್ಲಾ ಅಸಿಡಿಟಿ ಲಕ್ಷಣಗಳು ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಿರಲ್ಲ, ಹಾರ್ಟ್ ರಿಲೇಟೆಡ್ ಇರಬಹುದು, ಬೇರೆ ಬೇರೆನೂ ಇದೆ. ಹಾಗಾಗಿ ತಜ್ಞ ವೈದ್ಯರನ್ನ ಸೀವಿಯರ್ ಇದ್ದಾಗ ಕಾಣಬಹುದು, ಯಾವುದಕ್ಕೂ ವೈದ್ಯರನ್ನ ತಪಾಸಣೆ ಒಳಗಾಗಬೇಕಾಗುತ್ತೆ ಸರ್. ಆಮೇಲೆ ಅಸಿಡಿಟಿ ಸೀವಿಯರ್ ಇರುವಂಥವ್ರು, ಪ್ರತಿದಿನ ಅಸಿಡಿಟಿ ಅನುಭವಿಸ್ತಾ ಇರುವಂಥವ್ರು ಸರ್, ಯಾವ ರೀತಿ ಆಹಾರವನ್ನು ತಗೊಳ್ಬೇಕು, ಕೆಲವು ಯಾವ ತರಕಾರಿಯನ್ನು ತಿನ್ನಬಾರ್ದು ಅಂತ ಏನಾದರೂ ಇದೆಯಾ? ಹಾಗೇನು ತರಕಾರಿನಲ್ಲಿ ಯಾವುದು ತಿನ್ನಬಾರ್ದು ಅಂತೇನಿಲ್ಲ. ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು. ತೊಂದರೆ ನಮ್ಮ ಎಣ್ಣೆ ಪದಾರ್ಥಗಳು, ಎಣ್ಣೆ ಪದಾರ್ಥಗಳು, ಕರೆದಿರ್ತಕ್ಕ, ಎಸ್ಪೆಷಲಿ ಕರೆದು, ನೀವು ಹೇಳಿದ್ದು ಒಳ್ಳೇದಾಯ್ತು. ಕರೆದ ಪದಾರ್ಥಗಳು ನಾವು ಅವರಿಗೆ ಹೇಳ್ತೀವಿ, ಕರೆದ ಪದಾರ್ಥ ತಿನ್ನಲೇಬೇಡ ಅಂತ ಹೇಳ್ತೀವಿ ನಾವು ಕೆಲವರಿಗೆ. ಕೆಲವು ಪದಾರ್ಥಗಳು ಕರೆದ್ಬಿಟ್ಟು ಪ್ಯಾಕೆಟ್ ಮಾಡಿ ಬರ್ತವೆ, ಅದರಲ್ಲೂ ಜಂಕ್ ಫುಡ್ ಬಹಳ ತೊಂದರೆ. ಅಸಿಡಿಟಿಗೂ ಜಂಕ್ ಫುಡ್ಡಿಗೂ ಬಹಳ ವಿರೋಧ ಇದೆ. ಹಾಗಾಗಿ ಜಂಕ್ ಫುಡ್ ತುಂಬಾ ಸೀವಿಯರ್ ಅಸಿಡಿಟಿ ಇರೋರು ಜಂಕ್ ಫುಡ್ ತಿನ್ನಬಾರ್ದು. ಚೊಕ್ಕ ಆಹಾರ, ನಮಗೇನು ಅಲ್ಲಿ ಹೋಗ್ತೀವಿ ಅಂಗಡಿಗೆ, ಅದು ಯಾಕೆ ತಯಾರು ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ನಾವು ಬಾಯಿ ರುಚಿ ಇರುತ್ತೆ, ತಿಂತೀವಿ. ಉಪ್ಪಿನಕಾಯಿನೂ ಅತಿ ಉಪ್ಪಿನಕಾಯಿ ತಗೊಳ್ಳೋದು ಕೂಡ ಅದು ಕೂಡ ಇರಿಟೇಷನ್ ಆಗ್ತದೆ. ಯಾಕಂದ್ರೆ ಖಾರ ಇರುತ್ತೆ, ಉಪ್ಪು ಇರುತ್ತೆ. ಮತ್ತು ಉಪ್ಪಿನಕಾಯಿ ಅಂದರೆ ಸಾಮಾನ್ಯವಾಗಿ ಮಾವಿನಕಾಯಿ, ಲಿಂಬೆಕಾಯಿ, ಇನ್ನೊಂದು ಎರಳಿಕಾಯಿ ಅಂತ ಬರುತ್ತೆ, ಅವೆಲ್ಲ ಹುಳಿ ಪದಾರ್ಥಗಳೇ. ಅವೆಲ್ಲವೂ ಹೌದು, ಅವೆಲ್ಲ ಬಾಯಿ ರುಚಿಗೆ ಬೇಕು. ಊಟಕ್ಕೆ ಉಪ್ಪಿನಕಾಯಿ ಇಲ್ಲದೆ ಇರ್ತಂತ ಗಾದೆ ಹೇಳ್ತಾರಲ್ಲ, ಹಂಗೆ ಉಪ್ಪಿನಕಾಯಿ ಇದ್ದಂಗೆ. ಅವೆಲ್ಲ ಸೈಡ್ ಡಿಶಸ್. ಆದರೆ ಎಷ್ಟು ಬೇಕೋ ಅಷ್ಟು, ಯಾವುದನ್ನು ಅಷ್ಟೇ ನಮ್ಮ ಲಿಮಿಟ್ ಮೀರಿ ಹೋಗಬಾರ್ದು. ಜಾಸ್ತಿ ಊಟ ಮಾಡಿದ್ರೆ ಅಜೀರ್ಣ ಆಗುತ್ತೆ, ಅಮೃತನ ವಿಷ ಅಂತ ಹೇಳ್ತಾರಲ್ಲ, ಹಾಗೆ ಆ ಥರ ನಮ್ಮ ಏನು ಒಂದು ಮಿತಿ ಇದೆ. ಈಗ ನಮ್ಮ ಮನುಷ್ಯನಿಗೆ ಏನಾಗ್ಬಿಟ್ಟಿದೆ ಅಂದರೆ ಮಿತಿ ತಪ್ಪಿಬಿಟ್ಟಿದ್ದೀವಿ ನಾವು ಎಲ್ಲದರಲ್ಲೂ. ಆಹಾರ ಒಂದೇ ಅಲ್ಲ, ನಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಲ್ಲ ನಾವು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ, ಆ ಥರ ಇಲ್ಲ. ಬೇಕು 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 ಸಿಕ್ಕಿದೆ ಅಂದ ತಕ್ಷಣ ಅತಿಯಾಗಿ ತಿನ್ನೋದು ಒಂದೇ ಅಲ್ಲ, ಎಲ್ಲ ಥರದಲ್ಲೂ. ಅತಿ ಆಸೆ ಅಂತ ಅದು ಒಂದು ಕಾರಣ ಗ್ಯಾಸ್ಟ್ರಿಕ್ಕಿಗೆ. ಟೆನ್ಷನ್ ಹೌದು, ನನಗೆ ಇದ್ದಷ್ಟು ಸಾಲದ ಹೊತ್ತಲ್ಲಿ ಇನ್ನೊಂದಷ್ಟು ಬೇಕು. ದುಡ್ಡು ಎಷ್ಟು ಬೇಕು ಮನುಷ್ಯನಿಗೆ, ಹೋಗ್ತಾ ಯಾರು ತಗೊಂಡೋಗಲ್ಲ. ಆದರೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಾಡಬೇಕು. ಯಾವುದು ಲಿಮಿಟೆಡ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅನ್ಲಿಮಿಟೆಡ್ ಅಂತ ಹೋದ್ರೆ ತುಂಬಾ ದುಡ್ಡು ಮಾಡಬಾರ್ದು, ಮಾಡಿ ಜೈಲಿಗೆ ಹೋಗೋದ್ರ ಮತ್ತೆ ದುಡ್ಡು ಯಾಕೆ ಮಾಡಬೇಕು? ಕರೆಕ್ಟ್ ಸರ್, ಅದು ಜನರಲ್ ಆಗಿ ಹೇಳ್ತಾ ಇದ್ದೀರಿ, ಅದು ಕರೆಕ್ಟೇ ಸರ್. ಹಾಗಾದ್ರೆ ಈಗ ಬಿಸಿ ಪದಾರ್ಥಗಳನ್ನ ಅಸಿಡಿಟಿ ಇರೋರು ಸ್ವಲ್ಪ ಕಡಿಮೆ ತಿನ್ನಬೇಕು, ಸ್ವಲ್ಪ ತಣ್ಣಗಿರೋ ಅನ್ನ, ಸಾರು, ಕಾಫಿ. ಸರಿ ಊಟ ತಿಂಡಿ ಒಂದು ಮಿತಿ ಇದ್ದು ಆಹಾರ ಸೇವಿಸಿದ್ರೆ ಏನು ತೊಂದರೆ ಆಗಲ್ಲ ಸರ್. ಆಮೇಲೆ ಇನ್ನೊಂದು ಬಹಳ ಜನಸಾಮಾನ್ಯರಿಗೆ ಇರುವಂತಹ ಬಹಳ ಮುಖ್ಯವಾದ ಪ್ರಶ್ನೆ ಒಂದಿದೆ ಸರ್. ಅದು ಏನಂತಂದ್ರೆ ಕಾಫಿ ಟೀ ಎಲ್ಲರಿಗೂ ಕೆಲವರು ಒಂದ್ಸಲ ಕುಡಿತಾರೆ, 2 ಸಲ ಕುಡಿತಾರೆ, ಇಲ್ಲ ಪದೇ ಪದೇ ಕುಡಿತಾನೆ ಇರ್ತಾರೆ. ಸೀವಿಯರ್ ಅಸಿಡಿಟಿ ಇರೋರಿಗೆ ಕಾಫಿ ಟೀಯಿಂದ ಏನಾದರೂ ದುಷ್ಪರಿಣಾಮ ಇದೆಯಾ? ಅದು ಕೂಡ ಒಳ್ಳೆಯದಲ್ಲ. ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯಾ? ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹುಳಿ ತೇಗು ಬರ್ತಾ ಇದೆಯಾ? ಎದೆ ಉರಿ ಬರ್ತಾ ಇದೆಯಾ? ಖಂಡಿತ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಈ ಒಂದು ಗ್ಯಾಸ್ಟ್ರೈಟಿಸಿಂದ ಬೇರೆ ಬೇರೆ ದೇಹದ ಮೇಲೆ ಸೈಡ್ ಎಫೆಕ್ಟ್ಸ್ಗಳಾಗ್ಬೋದು. ಈ ಸೈಡ್ ಎಫೆಕ್ಟ್ಸಿಂದ ಪೆಪ್ಟಿಕ್ ಅಲ್ಸರ್ ಕೂಡ ಆಗಬಹುದು. ಹಾಗಾಗಿ ಗ್ಯಾಸ್ಟ್ರೈಟಿಸ್ ಇದೆ ಅಂಥೇಳಿ ನೀವು ಸೆಲ್ಫ್ ಮೆಡಿಕೇಷನ್ ಮಾಡಿಕೊಂಡು ಖಂಡಿತ ಮನೇಲಿರಬೇಡಿ. ಪ್ರಾಥಮಿಕವಾಗಿ ಸೆಲ್ಫ್ ಮೆಡಿಕೇಷನ್ ಮಾಡಿಕೊಂಡ್ರೂ ಕೂಡ ನಂತರದ ಹಂತಗಳಲ್ಲಿ ವೈದ್ಯರನ್ನು ನೀವು ಸಂಪರ್ಕ ಮಾಡಲೇಬೇಕು. ಹಾಗಾಗಿ
ಸಂಪೂರ್ಣ ಗ್ಯಾಸ್ಟ್ರೈಟಿಸ್ ಬಗ್ಗೆ ಈ ಮಾಹಿತಿಗಾಗಿ ಈ ವಿಡಿಯೋವನ್ನು ನೋಡಿ. ಮಿತಿ ಸ್ಥಿಮಿತದಲ್ಲಿ ಇಟ್ಕೋಬೇಕು. ಸರ್, ಈಗ ನಾವು ಮುಂದಿನ ಪ್ರಶ್ನೆಯನ್ನು ನಾನು ಕೇಳೋದೇನೆಂದರೆ, ಗ್ಯಾಸ್ಟ್ರೈಟಿಸ್ ಮತ್ತು ಅಲ್ಸರ್ ನಡುವಿನ ವ್ಯತ್ಯಾಸಗಳೇನು ಸರ್? ಅಲ್ಸರ್ನ ಮೊದಲನೇ ಭಾಗನೇ ಗ್ಯಾಸ್ಟ್ರೈಟಿಸ್. ಅದು ಇನ್ನೂ ಜಾಸ್ತಿ ಆದರೆ ಅಲ್ಲೇ ಹುಣ್ಣಾಗ್ತಕ್ಕಂಥ ಸಂದರ್ಭ ಇದೆ. ಆ ಹುಣ್ಣಾದಾಗ ನಾವು ಅದಕ್ಕೆ ಈಗ ಗ್ಯಾಸ್ಟ್ರೈಟಿಸ್ಗೂ ಮಾತ್ರೆಗಳಿದ್ದಾವೆ, ಹುಣ್ಣಿಗೂ ಮಾತ್ರೆ ಇದೆ. ಮೊದಲೇ ಹುಣ್ಣಾದರೆ ಹುಣ್ಣಿನಲ್ಲಿ 2 ಥರ ಇದೆ. ಒಂದು ಗ್ಯಾಸ್ಟ್ರಿಕ್ ಅಲ್ಸರ್, ಇನ್ನೊಂದು ಡಿಯೋಡಿನಲ್ ಅಲ್ಸರ್. ಒಂದು ಸ್ಟಮಕಲ್ಲಿ ಆಗುತ್ತೆ, ಜಠರದಲ್ಲಿ ಆಗುತ್ತೆ, ಇನ್ನೊಂದು ಕರುಳಿನ ಮೊದಲನೇ ಭಾಗದಲ್ಲಿ ಆಗುತ್ತೆ, ಡಿಯೋಡಿನಮ್ ಅಂತ ಒಂದು ಭಾಗ. ಇದರಲ್ಲಿ ಮೊದಲೇ ಸಾಮಾನ್ಯವಾಗಿ ನಾವೆಲ್ಲ ಈಗಿನ ಔಷಧಿಗಳಿರಲಿಲ್ಲ. ಸ್ವಲ್ಪ ಈ ಈ ಆ್ಯಸಿಡ್ ನಾನು ಏನು ಹೇಳಿದ್ನಲ್ಲ, ಆ್ಯಸಿಡಿಟಿ, ಇದಕ್ಕೆ ಅದನ್ನು ಉಪಶಮನ ಮಾಡೋಕ್ಕೆ, ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ಔಷಧಿಗಳಿದ್ದಾವೆ. ಅದನ್ನು ತಗೊಂಡಾಗ ಆಗ್ತತ್ತು, ಅಥವಾ ನಾವು ಬೇರೆ ಇನ್ನೇನಾದ್ರು ಆಹಾರ ತಗೊಂಡು ನ್ಯೂಟ್ರಲ್. ಜಾಸ್ತಿ ಆದಾಗ ಅಲ್ಸರ್ ಆದಾಗ ಔಷಧಿಗಳು ಇತ್ತು ಅವಾಗ, ಅಷ್ಟೊಂದು ಸಮರ್ಪಕವಿಲ್ಲ. ಸಾಮಾನ್ಯವಾಗಿ ಒಂದು 100 ಜನದಲ್ಲಿ ಅಲ್ಸರ್ ಇದೆ ಅಂದರೆ 30-40 ಜನಕ್ಕೆ ಆಪರೇಷನ್ನೇ ಮಾಡ್ತಿದ್ರು. ಆಹಾರ ಆ ಕರಳು ಭಾಗದಲ್ಲಿ ಹೋಗೋದನ್ನು ರೀಡೈರೆಕ್ಟ್ ಮಾಡಿ ಅದರ ಮೇಲೆ ಇರಿಟೇಷನ್ ಡೈರೆಕ್ಟ್ ಕನೆಕ್ಷನ್ ಕೊಟ್ಟು ಕರಳು ಆಹಾರ ಹೋಗೋಂಗೆ ಮಾಡ್ತದೆ. ಅಲ್ಲೂ ಕೂಡ ಮತ್ತೆ ಅಲ್ಸರ್ ಆಗಿದ್ದಿದೆ, ಆಪರೇಷನ್ ಮಾಡಿದ್ದಲ್ಲೂ ಅಲ್ಸರ್ ಆಗಿದೆ. ಈಗ ಒಂದ್ಸಲ ಆಪರೇಷನ್ ಆದ್ರೆ ಅದನ್ನ ಮುಂದಿನ ಭಾಗ ಮತ್ತೆ ಎಕ್ಸ್ಟೆಂಡ್ ಆಗ್ಬೋದು. ಕರಳನ್ನ ಮತ್ತೆ ಜಠರಕ್ಕೆ ಕನೆಕ್ಷನ್ ಕೊಟ್ಟಿರ್ತೀವಿ. ಕರಳು ಜಠರದಲ್ಲಿ ಹೀಗಿದ್ರೆ ಇದು ಹೋಗ್ಬಿಟ್ರೆ ಈಗ ಬಂದು ಹೋಗುತ್ತೆ, ಡಿಯೋಡಿನಮ್ ಅಂತ ಇದೆ. ಇಲ್ಲಿ ಅಲ್ಸರ್ ಆಗಿದ್ರೆ ಇದನ್ನ ರೀಡೈರೆಕ್ಟ್ ಮಾಡ್ತೀವಿ. ಈ ಕರಳಿನ ಭಾಗ ಮುಂದಿದ್ದನ್ನ ಜಠರ ಹೇಗಿದ್ದು ಇಲ್ಲಿ ಕನೆಕ್ಷನ್ ಕೊಟ್ಟು ಆಹಾರ ಇಲ್ಲಿ ಹೋಗೋದಿಲ್ಲ, ಅವಾಗ ಸೀದಾ ಹೋಗುತ್ತೆ. ಆ ಆಪರೇಷನ್ ಮಾಡಿ ಕನೆಕ್ಷನ್ ಕೊಟ್ಟಿರ್ತೀವಲ್ಲ, ಅಲ್ಲೂ ಅಲ್ಸರ್ ಆಗಿದ್ದಿದೆ. ಆಮೇಲೆ ಜಠರದಲ್ಲೂ ಅಲ್ಸರ್ ಆಗುತ್ತೆ. ಅಲ್ಸರ್ ಆಗಿದ್ದು ಆಪರೇಷನ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಇತ್ತಿದೆ. ಈಗ ಸುಮಾರು ಆಪರೇಷನ್ ಪರ್ಸೆಂಟೇಜ್ ಇಲ್ವೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಔಷಧಿಗಳು ಬಂದರೆ ಯಾವ ವಿಧಾನಗಳು ಬಂದಿದೆ ಸರ್? ಔಷಧಿಯಿಂದನೇ ಕಂಟ್ರೋಲ್ ಮಾಡ್ತಕ್ಕಂಥ ಇದೆ. ಅದರಲ್ಲೂ ಒಂದೊಂದ್ಸರಿ ಏನಾಗುತ್ತೆ, ಈ ಕರುಳು ನಾನು ಹೇಳಿದ್ನಲ್ಲ, ಕರುಳಲ್ಲೇ ಇರ್ಬೋದು ಅಥವಾ ಜಠರದಲ್ಲಿ ಅಲ್ಸರ್ ಜಾಸ್ತಿ ಆಗಿದ್ದು ತುಂಬ ಆಳಕ್ಕೆ ಹೋಗಿ ತೂತು ಬಿದ್ದದ್ದಿದೆ. ಪೆಪ್ಟಿಕ್ ಅಲ್ಸರ್ ಪರ್ಫರೇಷನ್ ಅಂತ ಹೇಳ್ತೀವಿ. ತೂತು ಬಿದ್ದಾಗ ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ಆಗಿ ಹುಣ್ಣಾಗಿ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ವಾಂತಿ ಆಗೋದು, ನೋವು ಜಾಸ್ತಿ ಇದೆಲ್ಲ ಬರುತ್ತೆ. ಅದಾದಾಗ ಆಪರೇಷನ್ ಮಾಡಲೇಬೇಕು, ಅನಿವಾರ್ಯ. ಓಪನ್ ಮಾಡೋದನ್ನು ಕ್ಲೋಸ್ ಮಾಡಬೇಕು, ಆಪರೇಷನ್ ಮಾಡಬೇಕು. ಮೊದಲೇನಾಗ್ತಿತ್ತು, ಅಲ್ಸರ್ ಇದ್ದವರಿಗೆಲ್ಲ ಮತ್ತೆ ಇದು ಕಾಂಪ್ಲಿಕೇಶನ್ ಆಗುತ್ತಲ್ಲ ಅಂತ ಎಲ್ಲರಿಗೂ ಡೈರೆಕ್ಷನ್ನೇ ಬದಲಾವಣೆ ಮಾಡ್ತಿದ್ವಿ. ಆಹಾರ ಹೋಗೋದು ಸುತ್ತಗೊಳಿಸಿ ಹೋಗೋದನ್ನ ಸೀದಾ ಹೋಗೋಂಗೆ ಮಾಡ್ತಿದ್ವಿ. ಅದೊಂದು ಆಪರೇಷನ್, ಜಿಜೆವೆಗಾಟಮಿ ಅಂತ ಒಂದು ಮಾಡ್ತಿದ್ವಿ. ಅದು ಈಗ ಅದಕ್ಕೆ ಎಕ್ಸ್ಪ್ಲನೇಷನ್ ಭಾಳ ಇದೆ, ಅದಕ್ಕೆ ಮಾಡ್ತಿದ್ವಿ. ಈಗ ನಾನೇ ಎಷ್ಟೋ ಆಪರೇಷನ್ ಆ ಥರ ಮಾಡಿದ್ದೀನಿ. ಈಗ ಒಂದು ಸುಮಾರು 15-20 ವರ್ಷ ಆಯಿತು. ಯಾವುದಕ್ಕೂ ಆಪರೇಷನ್, ಅಲ್ಸರಿಗೆ ಆಪರೇಷನ್ನೇ ಮಾಡಿಲ್ಲ. ಆಗುತ್ತೆ, ಆದರೆ ಆಪರೇಷನ್ ಮಾಡಿದ್ದೀವಿ ಕೆಲವಕ್ಕೆ. ಯಾವಾಗ ಅಂದರೆ ಆ ಕರಳು ತೂತು ಬಿದ್ದಾಗ. ಈಗ ರೀಸೆಂಟ್ ಸಿವಿಯರ್ ಆಗಿ ತೂತು ಬಿಡುತ್ತೆ. ಎಷ್ಟು ತುಪ್ಪು ಎಷ್ಟು ಚೆನ್ನಾಗಿ ಬೀಳುತ್ತೆ ಅಂದರೆ, ನೀವು ಪೇಪರ್ ಪಂಚ್ ಮಾಡ್ತೀರಲ್ಲ, ಅಷ್ಟು ಕರೆಕ್ಟಾಗಿ ರೌಂಡ್ ಆಗಿರುತ್ತೆ, ಅಷ್ಟು ಕ್ಲೀನಾಗಿರುತ್ತೆ. ಅದು ಡಿಯೋಡಿನಮ್ ಮೇಲೆ ಇರ್ಬೋದು, ಜಠರದಲ್ಲಿರ್ಬೋದು, ಸ್ಟಮಕ್ಕಲ್ಲಿರ್ಬೋದು. ಅದು ಅವಾಗ ನಾವು ಅದನ್ನು ಓಪನ್ ಮಾಡಿ, ಅಬ್ಡಮನ್ ಓಪನ್ ಮಾಡಿ ಕ್ಲೋಸ್ ಮಾಡಬೇಕಾಗತ್ತೆ, ಮುಚ್ಚಬೇಕು. ಮುಚ್ಚಿದರೆ ಅದು ಅಲ್ಲಿ ಸರಿ ಆಗುತ್ತೆ. ಮತ್ತೆ ಇವರ ಆಹಾರ ಪದ್ಧತಿ ಮತ್ತೆ ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅದ್ರ ಜೊತೆಗೆ ವೇಗಸ್ ಅಂತ ಒಂದು ನರ್ವ್ ಇದೆ ಅಲ್ಲಿ, ಅದೇ ಇವನ್ನೆಲ್ಲ ಈ ಆಸಿಡ್ ಉತ್ಪತ್ತಿ ಮಾಡೋಕ್ಕೆ ಕಾರಣ. ಅದನ್ನು ಕೂಡ ಆ ಸ್ಟಮಕ್ಕಿಗೆ ಏನು ಸಪ್ಲೈ ಮಾಡುತ್ತಲ್ಲ, ಅದನ್ನು ಕೂಡ ಕಟ್ ಮಾಡಿ ಅದು ಅರ್ಧದಂಗೆ ಮಾಡುತ್ತೆ. ಅದು ಹಿಂದಿನ ಪ್ರೊಸೀಜರ್. ಅದು ಆಪರೇಷನ್ ಎಲ್ಲ ಬರುತ್ತದೆ, ಜಿಜೆವೆಗಾಟಮಿ ಅಂತಲೇ ಕರೀತಾರೆ. ಅದರ ಅವಶ್ಯಕತೆ ಈಗ ಏನಿದ್ರು ಈಗ ಒಳ್ಳೆ ಔಷಧಿಗಳು ಬಂದಿರೋದ್ರಿಂದ, ಬೀಟಾ ಬ್ಲಾಕರ್ಸ್ ಅಂತ ಬಂದವೆ, ಅದನ್ನು ನ್ಯೂಟ್ರಲೈಸ್ ಮಾಡಿ ಅದರ ಸುಮ್ಮನೆ ಜಸ್ಟ್ ಗ್ಯಾಸ್ಟ್ರೈಟಿಸ್ ಒಂದು ಮಾತ್ರೆ ತಗೊಂಡ್ರೆ ಸಾಕು. ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೋಬೇಕದು, ತಗೊಂಡ್ರೆ ಉಪಶಮನ ಆಗುತ್ತೆ. ಒಂದು 10-15 ಡೇಸ್, 10-15 ದಿನ ತಗೊಂಡ್ರೆ ಸರಿ ಆಗುತ್ತೆ, ಅಥವಾ ತಿಂಗಳು. ಅದ್ರ ಜೊತೆಗೆ ಒಂದು ಅಲ್ಸರ್ ಆಗೋಕ್ಕೆ ಕಾರಣ ಒಂದು ವಿಷಕ್ರಿಮಿ ಇದೆ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ.
ಅದರಿಂದ ತೊಂದರೆ ಆಗ್ತದೆ. ಅದನ್ನು ಕಂಡು ಹಿಡಿದ್ಮೇಲಂತೂ ಈಗ ಈ ಔಷಧಿಗಳು ಬಂದಮೇಲೆ ನಿರ್ನಾಮ ಹೋಗ್ಬಿಟ್ಟಿದೆ. ಅದೇ ಕಂಟ್ರೋಲ್ ಮಾಡುತ್ತೆ ಔಷಧಿನೇ. ಅದೇ ಔಷಧಿನೇ ಕಂಟ್ರೋಲ್ ಮಾಡುತ್ತೆ. ನಾವು ಸರ್ಜರಿಗೆ ಹೋಗೋದನ್ನು ಅವಾಯ್ಡ್ ಮಾಡಿ ಸುಮಾರು ಒಂದು ತಿಂಗಳು 15 ದಿನ ತಿಂಗಳೆಲ್ಲ ಮಾತ್ರ ತಗೋಬೇಕಾಗತ್ತೆ. ಅದು ಈಗ ಯಾವುದೋ ಆಪರೇಷನ್ ನಾವು ಸಹ ಇಲ್ಲೇ ಇಲ್ಲ, ಮಾಡೋದೇ ಇಲ್ಲ. ಆ ತೂತು ಬಿದ್ದಾಗ ಮಾತ್ರ, ಪರ್ಫರೇಷನ್ ಆದಾಗ ಮಾತ್ರ ಆಪರೇಷನ್ ಮಾಡ್ತೀವಿ. ಕ್ಲೋಸ್ ಮಾಡಲೇಬೇಕಾಗತ್ತೆ. ಅಲ್ಸರ್ ಆಗಿದೆ ಅಂತ ಈಗ ಯಾರಿಗೂ ಆಪರೇಷನ್ ಮಾಡ್ತಾರೆ. ಅಂದ್ರೆ ಅಲ್ಸರ್ ಆದ್ರೆ ಈಗ ಅಷ್ಟೊಂದು ಭಯ ಬೀಳೋದು ಬೇಡ, ಸರ್ಜರಿ ಮಾಡ್ಕೋಬೇಕು, ಅದೊಂದೇ ಕಾರಣ ಅಂತ ಏನಿಲ್ಲ ಸರ್. ಕರಳು ತೂತು ಬಿದ್ದರೆ ಅದು ಅವು ಬಹಳ ಕಡಿಮೆ ಬರ್ತಿರ್ತದೆ. ಸಿವಿಯರ್ ಕೇಸಸ್ ಇದ್ರೆ ಮಾತ್ರ ಮಾಡ್ತಾರೆ. ಹಾಗೆ ಸರ್, ಈಗ ಅವು ಅಲ್ಸರ್ ತೂತು ಬಿದ್ದ ಜನಕ್ಕೆ ಏನಾಗಿದೆ, ಅಲ್ಸರ್ ಆಗಿರುತ್ತೆ, ತೂತು ಹೊಟ್ಟೆ ಮನೇಲಿ ಇರ್ತಾರೆ. ಅದನ್ನು ಆಪರೇಷನ್ ಮಾಡೋದು ಕೂಡ ಅದು ಒಳಗಡೆ ಓಪನ್ ಆಗಿ ಒಂದು 6 ಗಂಟೆ ಒಳಗೆ ಬೆಸ್ಟು, 12 ಗಂಟೆ ಬೆಟರ್. ಅದ್ರ ಮೇಲಾದರೆ ಇನ್ಫೆಕ್ಷನ್ ಆಗಿ ಎಷ್ಟೋ ಪೇಷಂಟ್ ಹೋಗಿದ್ದಿದೆ ಸರ್. ನಾವು ಕೇಳಿದೀವಿ ಅಲ್ಸರ್ ಹುಣ್ಣು ಹೊಡೆದಿದೆಯಂತೆ, ಬ್ಲಡ್ ಅದೆಲ್ಲ ಸೇರ್ಕೊಂಡಿದೆಯಂತೆ. ಕಾಮನ್ ಆಗಿ ಜನಕ್ಕೆ ಇದು ಗೊತ್ತಿಲ್ಲ. ಇದು ಕಳ್ಸೋದು ಒಳಗಡೆ ಎಲ್ಲ ಇನ್ಫೆಕ್ಷನ್ ಆಗಿ ಪೆರಿಟೈಟಿಸ್ ಅಂತ ಆಗಿ ತೊಂದರೆ ತಗೊಂಡು ಜೀವನೇ ಹೋಗಿದ್ದಿದೆ. 2 ದಿನದ ಮೇಲೆ ಆಪರೇಷನ್ ಮಾಡಿದ್ದಿದೆ ಕೆಲವು ಪೇಷಂಟ್ಗೆ. ಹೇಗೋ ಬದುಕಿದ್ದಾರೆ. ಅಂದ್ರೆ ಅಲ್ಸರ್ ಹುಣ್ಣಾಗಿ ಹೊಡೆದಾಗ ವಿತಿನ್ 6 ಅವರ್ಸ್ ಅಲ್ಲಿ ಸರ್ಜರಿಗೆ ಹೋಗಲೇಬೇಕು. ಈಗ ಅದನ್ನೇ ಹುಣ್ಣು ಓಪನ್ ಆಗಿದೆ ಅಂದರೆ ಅದು ಆಪರೇಷನ್ ಮಾಡಲೇಬೇಕಾಗುತ್ತೆ. ಸರ್, ಇಷ್ಟೊತ್ತು ಗ್ಯಾಸ್ಟ್ರೈಟಿಸ್ ಮತ್ತೆ ಅಲ್ಸರ್ ಬಗ್ಗೆ ವಿವರವಾಗಿ ನಮ್ಮ ವೀಕ್ಷಕರಿಗೆ, ಅಲ್ಸರ್ ಇದೆ ಅಂತ ಅಂದ್ಕೊಂಡು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ನಾವು ಪತ್ತೆ ಹಚ್ಚೋದು ಹೇಗಪ್ಪ? ಬರ್ತಾರಲ್ಲ ಜನ, ಹೇಗೆ ಮಾಡಬೇಕು? ಒಂದು ಅವ್ರ ಹಿಸ್ಟ್ರಿನಲ್ಲೇ ಇದಾಗಿರ್ಬೋದು ಅಂತ ನಮ್ಮನ್ನು, ಅದು ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತಲೂ ಗೊತ್ತಾಗುತ್ತೆ. ಅಲ್ಸರ್ ಇದೆಯೋ ಇಲ್ಲ ನೋಡಬೇಕಲ್ಲ. ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಕೆಲವರ ವರ್ಷಗಳಿಂದ ಹೆಚ್ಚಿಗೆ ಎಂಡೋಸ್ಕೋಪಿ ಅಂತ ಮಾಡ್ತಾರೆ. ಅದೊಂದು ಟ್ಯೂಬ್ ಪಾಸ್ ಮಾಡಿ ಲೈಟ್ ಬಿಟ್ಟು ಅಲ್ಸರ್ ಇದೆಯಾ ಇಲ್ವೋ, ಬಾಯಿಂದ ಹೊರಗಡೆ ಹೋಗಿ ಜಠರ, ಅನ್ನನಾಳ, ಜಠರ ಮತ್ತು ಡಿಯೋಡಿನಮ್ ಪಾರ್ಟ್, ಕರುಳಿನ ಮೊದಲನೇ ಭಾಗ, ಅದನ್ನು ನೋಡಿದಾಗ ಅಲ್ಸರ್ ಇದೆಯೋ ಗೊತ್ತಾಗುತ್ತೆ. ಯಾವ ಸ್ಟೇಜ್ಗಿಂದು ಕೂಡ ಪತ್ತೆ ಹಚ್ಬೋದು. ಅದನ್ನು ಈಗ ಅದನ್ನು ಮಾಡಿ ಅಷ್ಟಾದಮೇಲೆ ಅದು ಎಂಡೋಸ್ಕೋಪ್ ಮಾಡಿದರೆ ಅಲ್ಸರ್ಸ್ ಗೊತ್ತಾಗುತ್ತೆ. ಅದೇ ಪರ್ಫರೇಷನ್ ಆದಾಗ ಎಂಡೋಸ್ಕೋಪ್ ಮಾಡಿದರೆ ಉಪಯೋಗ ಆಗಲ್ಲ, ಯಾಕಂದರೆ ಆಗ್ಬಿಟ್ಟಿದೆ ಗೊತ್ತಾಗುತ್ತೆ. ಅದಕ್ಕೆ ಬೇರೆ ಇನ್ವೆಸ್ಟಿಗೇಷನ್ ಆಪರೇಷನ್ ಮಾಡೋದು. ಎಂಡೋಸ್ಕೋಪಿನಲ್ಲಿ ಇದು ಮಾಡ್ಬೋದು. ಮತ್ತು ಇದೇ ಅಲ್ಸರು ಬರೀ ತೂತು ಬೀಳೋದೊಂದೇ ಅಲ್ಲ, ರಕ್ತನಾಳ ಒಡೆದೋಗ್ಬಿಡುತ್ತೆ ಒಳಗಡೆಗೆ, ಅದರಿಂದ ವಾಂತಿ ಮಾಡ್ಬೋದು. ಅದು ಬ್ಲೀಡಿಂಗ್, ಪೆಪ್ಟಿಕ್ ಅಲ್ಸರ್ ಬ್ಲೀಡಿಂಗ್ ಅಂತ ಕರಿತೀವಿ. ಅದು ರಕ್ತ ವಾಂತಿ ಮಾಡೋದಾಗಲಿ ಅಥವಾ ಕೆಳಗಡೆ ಕರುಳಿಗೆ ಹೋಗ್ಬಿಟ್ರೆ ಕಪ್ಪು ಕಕ್ಕಸ್ಸು ಮಾಡ್ತಾನೆ. ಇದು ಬ್ಲಡ್ ಚೇಂಜ್ ಆಗಿಬಿಡುತ್ತೆ. ಅದು ಕಪ್ಪು ಕಕ್ಕಸ್ಸು ಮೆಲಿನ ಅಂತ ಕರಿತೀವಿ. ಅದು ಪಾಸ್ ಮಾಡ್ತಿರ್ತಾನೆ. ಹೊಟ್ಟೆ ನೋವು ಇರುತ್ತೆ. ಇಷ್ಟನ್ನೆಲ್ಲೇ ಸುಮಾರು ಗೊತ್ತಾಗುತ್ತೆ. ಅದರ ಮೇಲೆ ನಾವು ನೋಡಬೇಕು ಅಂದರೆ ಈಗ ಎಂಡೋಸ್ಕೋಪಿ ಇದೆಲ್ಲ ಮಾಡಿ ನೋಡಿದ್ರೆ ಆಗುತ್ತೆ, ಗೊತ್ತಾಗುತ್ತೆ. ಎಂಡೋಸ್ಕೋಪಿ ಮಾಡಿದ ಮೇಲೆ ಟ್ರೀಟ್ಮೆಂಟ್ ಹಾಕಿದರೆ ಸರಿ ಆಗ್ತದೆ. ಪ್ರಿಯ ವೀಕ್ಷಕರೇ, ಇದುವರೆಗೂ ಗ್ಯಾಸ್ಟ್ರೈಟಿಸ್ ಬಗ್ಗೆ ಸಮಗ್ರವಾಗಿ ನಮಗೆ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ JD ನಾರಾಯಣಪ್ಪ ಸರ್ ಅವರಿಗೆ, ನಿವೃತ್ತ ಸರ್ಕಾರಿ ವೈದ್ಯಾಧಿಕಾರಿಗಳು ಆಗಿರುವಂತಹ JD ನಾರಾಯಣಪ್ಪ ಸರ್ ಅವರಿಗೆ ನಮ್ಮ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು.